ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ನ ಸೆಕೆಂಡ್ ಎಡಿಷನ್ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ 2024. ನಾನು ಪ್ರತಿಭಾ ಪ್ರಕಾಶ್. ವೀಕ್ಷಕರೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಬಿಸ್ನೆಸ್ ಅಂದ್ರೆ ಉದ್ಯಮದ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಪುರುಷರಾಗಿರಬಹುದು, ಮಹಿಳೆಯರಾಗಿರಬಹುದು, ಅವರ ಸಾಧನೆ ಹಿಂದಿನ ಒಂದು ಸವಾಲುಗಳೇನಿತ್ತು, ಹೇಗೆ ಇಷ್ಟು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಅವರು ಸಾಧಿಸೋದಕ್ಕೆ ಸಾಧ್ಯ ಆಯಿತು, ಅವರ ಒಂದು ಮನದಾಳ ಏನು ಅನ್ನೋದರ ಸಣ್ಣ ಪರಿಚಯವನ್ನ ನಾವು ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕಾಗಿ ಬಿಸ್ನೆಸ್ ಎಕ್ಸಲೆನ್ಸ್ ಅವಾರ್ಡ್ಸ್ ಸೆಕೆಂಡ್ ಎಡಿಷನ್ಗೆ ನಾವು ಕಾಲಿಟ್ಟಿದ್ದೀವಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ನ ಡೀಲರ್ಶಿಪ್ ಪಡೆದುಕೊಂಡಿರೋ ಶಿರಡಿ ಸಾಯಿ ಫ್ಯೂಯಲ್ಸ್ನ ಪ್ರೊಪ್ರೈಟರ್ ಆಗಿರುವಂತಹ ಪ್ರತಿಭಾ ಮೇಡಮ್ ಮಂದಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಒಂದು ಫ್ಯೂಯಲ್ಸ್ನ ಮಾಲೀಕರ ಪ್ರತಿಭಾ ಅವರನ್ನ ನೀವು ಗಮನಿಸಿದ್ರಿ, ಅವರ ಮಗ ಕೌಶಿಕ್ ಅವರು ಅಮ್ಮನ ಜೊತೆಗೆ ಸಾಥ್ ಕೊಡ್ತಾ ಈ ಒಂದು ಉದ್ಯಮದಲ್ಲಿ ಅಮ್ಮನ ಬೆಂಗಾವಲಾಗಿ ನಿಂತಿದ್ದಾರೆ. ಅವರು ಕೂಡ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾನು ಮೊದಲಿಗೆ ಪ್ರತಿಭಾ ಮೇಡಮ್ ಅನ್ನ ಮಾತನಾಡ್ಸೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ಎಷ್ಟು ವರ್ಷಗಳ ಜರ್ನಿ ಇದು? ಯಾವಾಗ ಆರಂಭ ಆಯಿತು? ಪೆಟ್ರೋಲ್ ಪಂಪ್ನ ಒಂದು ಉದ್ಯಮಕ್ಕೆ ಯಾಕೆ ಕಾಲಿಡಬೇಕು ಅಂತ ಅನ್ನಿಸ್ತು? ಇದರ ಹಿಂದಿನ ಒಂದು ಸಣ್ಣ ಕಥೆಯನ್ನು ಹೇಳ್ಬೋದಾ ನಮಗೆ? ಆ್ಯಕ್ಚುಲಿ ಮ್ಯಾಮ್, ಇದು 1994 ನಮ್ಮ ತಂದೆಯವರು ಇದು ಒಂದು ಅಪ್ಲೈ ಮಾಡಿದ್ರು. ಆಗ ನನ್ನ ಹೆಸರು ಮೇಲೆ ಅಪ್ಲೈ ಮಾಡಿದ್ರು. ವುಮೆನ್ಸ್ ಕೋಟಾದಲ್ಲಿ ಒಂದು ಇಂಟರ್ವ್ಯೂ ಅಲ್ಲಿ ನಾನು ಸೆಲೆಕ್ಷನ್ ಆಗಿ ನನಗೆ ಈ ಡೀಲರ್ಶಿಪ್ ಅನ್ನೋ ಬಂತು. ಸೊ 95-96 ನಾವು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಆಲ್ಮೋಸ್ಟ್ ಅರೌಂಡ್ 30 ಇಯರ್ಸ್ ಆಗ್ತಾ ಬಂತು. ನಿಮಗೆ ಆಗ ವಯಸ್ಸು ಎಷ್ಟಿತ್ತು? ಅಂದ್ರೆ ನೀವು ಟೇಕ್ ಓವರ್ ಮಾಡಿದಾಗ? ಜಸ್ಟ್ ಐ ವಾಸ್, ಐ ಥಿಂಕ್, ಬರೀ 23 ವರ್ಷದ ಹುಡುಗಿ ಅಷ್ಟೇ ಇದ್ದೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನು? ನಾನು MA ಲಿಟ್ರೇಚರ್ ಮಾಡಿದ್ದೀನಿ. ಓ, ಗ್ರೇಟ್ ಗ್ರೇಟ್ ಗ್ರೇಟ್. ಅಲ್ಲಿಗೆ ಓದು ಕೂಡ ಮುಗ್ದಿತ್ತು? ಹಾ, ಹೌದು, ಮುಗ್ದಿತ್ತು. ನೆಕ್ಸ್ಟ್ ಏನ್ ಮಾಡೋದು, ವಾಟ್ ನೆಕ್ಸ್ಟ್ ಅನ್ನೋ ಟೈಮ್ ಅಲ್ಲಿ ಇದ್ರಿ ಅನ್ಸುತ್ತೆ? ಏನಾದರೂ ಜಾಬ್ ಮಾಡಬೇಕು ಅನ್ನೋದ್ರಲ್ಲಿ ಇದು ಅಪ್ಲೈ ಮಾಡಿದ್ರು. ಸೊ ನಾನು ಇನ್ನೂ ಲಿಟ್ರೇಚರ್ ಕಂಪ್ಲೀಟ್ ಆಗಿರಲಿಲ್ಲ. ಇದು ಒಂದು ಸ್ಯಾಂಕ್ಷನ್ ಆದ್ಮೇಲೆ ನಂತರ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಲಿಟ್ರೇಚರ್. ಓಕೆ, ಹೇಗಿತ್ತು ಇನಿಷಿಯಲ್ ಡೇಸ್ ಅಲ್ಲಿ? ಗೊತ್ತಿಲ್ಲದೆ ಇರೋ ಒಂದು ಉದ್ಯಮಕ್ಕೆ ಕಾಲಿಟ್ರಿ? ಖಂಡಿತ ಇದು ನನಗೆ, ಯಾಕಂದ್ರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ವರ್ಕಿಂಗು, ನಮ್ಮ ತಂದೆ ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲರೂ. ಹಾಗಾಗಿ ಬಿಸ್ನೆಸ್ ಬಗ್ಗೆ ನಮ್ಗೆ ಏನೊಂದು ಐಡಿಯಾ ಇರಲಿಲ್ಲ. ಬಂದೆ, ನನಗೆ ಎಲ್ಲರೂ ಸಹಕಾರ ಇತ್ತು, ಹೆಲ್ಪ್ ಇತ್ತು. ಹಾಗಾಗಿ ಮಾಡಬೇಕು ಅನ್ನೋ ಒಂದು ಛಲ ಇತ್ತು. ಸೊ ಹಾಗಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೇನೆ. ಸ್ಟ್ರಗಲ್ಸ್ ಏನಿತ್ತು ಅಂತ? ಅಷ್ಟು ಈಸಿ ಇದೆಯಾ ಎಲ್ಲರೂ ಕೂಡ? ಅಂದ್ರೆ ಯೂಶಲಿ ಜನಕ್ಕೆ ಅನ್ಸ್ಬಿಡುತ್ತೆ ಮಹಿಳೆಯರು ಇದೆಲ್ಲವನ್ನ ಸಾಧ್ಯ ಮಾಡೋಕೆ ಆಗತ್ತಾ? ಅದರಲ್ಲೂ ಒಂದು ಪೆಟ್ರೋಲ್ ಪಂಪ್ನ ಡೀಲರ್ಶಿಪ್ ತಗೊಂಡು ಯಶಸ್ವಿ 30 ವರ್ಷಗಳ ಒಂದು ಉಳಿಸ್ಕೊಂಡು ಹೋಗುವಂತ ಇದೆಯಲ್ಲ, ಸಖತ್ ದೊಡ್ಡ ಸವಾಲು ಅನ್ಸುತ್ತೆ ನನಗನ್ಸೋ ಪ್ರಕಾರ. ಹೌದು, ಇದೆ. ಇದರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ನನಗೆ. ಅಷ್ಟೇ ಜನ ಮತ್ತೆ ನೀನು ಮಾಡ್ಬೋದಾ ಅಂತಲೂ ಕೇಳಿದ್ದಾರೆ ಕೆಲವರು. ಹೆಂಗ್ಸಾಗಿ ನೀನೇನು ಮಾಡ್ತೀಯ ಅನ್ನೋರು ಇದ್ದಾರೆ. ಬಟ್ ಇದೊಂದು ಚಾಲೆಂಜ್ ಆಗಿ ತಗೊಂಡು ಆ ಸಿಚುವೇಶನ್ಗೆ ತಕ್ಕ ಹಾಗೆ ಎಲ್ಲರೂ ಮಾಡ್ಬೋದು, ಯಾವ ಇದರಲ್ಲಿ ಏನೂ ಕಷ್ಟ ಇಲ್ಲ ಅಂತ ನನ್ನ ಭಾವಿಕೆ. ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿದ್ದೀರಿ. ಯಾರು ನಿಮಗೆ ರೋಲ್ ಮಾಡೆಲ್ ಅಂತ ಕೇಳ್ಬೋದು? ರೋಲ್ ಮಾಡೆಲ್ ಅಂದರೆ ನನಗೆ ಯಾವಾಗಲೂ ನೆನ್ಪು ಬರೋದು ಸುಧಾಮೂರ್ತಿ ಅವರು. ಸೊ ಎಲ್ಲ ವಿಷಯದಲ್ಲಿ ನಾನು ಅವರ ಒಂದು ಇಂಟರ್ವ್ಯೂ ನೋಡ್ತೀನಿ. ಸೊ ಅವರನ್ನ ನೋಡಿ ನಾನು ಎಷ್ಟೋ ಸುಮಾರು ಕಲ್ತಿದ್ದೇನೆ. ಸೊ ಹೆಂಗಸರು ಯಾವುದಕ್ಕೇನು ಕಡಿಮೆ ಇಲ್ಲ, ಮಹಿಳೆಯರು ಎಲ್ಲದರಲ್ಲೂ ಎಲ್ಲನೂ ಮಾಡ್ಬೋದು. ದೇವರು ಅವರಿಗೆ ಅದೊಂದು ಮಹಿಳೆ ಅಂದ ತಕ್ಷಣ ಸಹನೆ, ಶಾಂತಿ ಎಲ್ಲ ದೇವ್ರು ಕೊಟ್ಟಿರೋ ಒಂದು ವರ ನಮಗೆ. ಅದನ್ನ ಬಳಸ್ಕೊಂಡು ನಾವು ಏನಾದರೂ ಮಾಡ್ಬೋದು. ನೀವಾಗಲೇ ಹೇಳ್ತಾ ಇದ್ರಿ ತಂದೆ ಒಂದು ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ರು ನಿಮ್ಮ ಹೆಸರಲ್ಲಿ, ಸೊ ಆ ಕಾರಣ ಫೀಲ್ಡಿಗೆ ಬಂದೆ ನಾನು ಅಂತ. ತಂದೆಯ ಸಪೋರ್ಟ್ ಹೇಗಿತ್ತು ಇನಿಷಿಯಲ್ ಡೇಸ್ ಆಗಿರ್ಬೋದು, ಈಗ ಆಗಿರಬಹುದು? ತಂದೆ ಪಾಪ, ನನ್ನ ತಂದೆ ಮಾಡಿದ್ರು, ಅದನ್ನ ಅಪ್ಲೈ ಮಾಡಿ ಇಂಟರ್ವ್ಯೂ ಎಲ್ಲ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ನಮ್ಮ ತಂದೆ ಹೊರಟೋಗ್ಬಿಟ್ರು. ಬಟ್ ಆವಾಗ ಏನು ನಿಜ ನಂಗೆ ಸಪೋರ್ಟ್ ಇರಲಿಲ್ಲ. ಸೊ ಅದು ಒಂದು ಕೊರಗಲ್ಲೇ ಹಾಗೆ ಮಾಡ್ಕೊಂಡು ಬಂದೆ. ಬೇರೆ ಎಷ್ಟೋ ಜನ ಇಂಡಿಯನ್ ಆಯಿಲ್ ಆಫೀಸರ್ಸ್ ಆಗಲಿ, ಮತ್ತೊಬ್ಬರಾಗಲಿ, ಫ್ರೆಂಡ್ಸ್ ಆಗಲಿ, ಎಲ್ಲರ ಸಪೋರ್ಟ್ ಇತ್ತು ನನಗೆ. ಹಾಗಾಗಿ ಮಾಡ್ಕೊಂಡು ಬಂದೆ. ಕಷ್ಟಗಳು ಅನುಭವಿಸಿದ್ದೀನಿ, ಅದ್ರ ಜೊತೆ ಸಪೋರ್ಟು ಇದೆ. ನೀವು ಹೇಳಿದ ಥರ ಒಳ್ಳೇದ್ ಬಯಸೋರು ಇದ್ದಾರೆ, ಕೆಟ್ಟದ್ ಬಯಸೋರು ಇದ್ದಾರೆ. ಸಮಾಜ ಅಂದ್ರೆ ಅಷ್ಟೇ. ಸೊ ನೆಗೆಟಿವ್ಸು ಇತ್ತು, ಪಾಸಿಟಿವ್ಸು ಇತ್ತು. ಅದು ಎರಡರಲ್ಲಿ ನಮ್ಮ ಇದು ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು, ಯಾವುದನ್ನ ಮಾಡ್ಕೊಂಡ್ರೆ ನಮಗೆ ಆಗ್ಬೋದು ಅನ್ನೋದು ನಮಗೆ ಇರಬೇಕು. ಆ ಒಂದು ಛಲದಿಂದ ನಾನು
ನನಗೆ ನಿಮ್ಮನ್ನ ಮಾತನಾಡಿಸೋ ಸಂದರ್ಭದಲ್ಲಿ ಅನ್ಸಿದ್ದು ತುಂಬಾ ಸಾಫ್ಟ್ ಸ್ಪೋಕನ್ ನೀವು. ಈ ಒಂದು ಕ್ಷೇತ್ರದಲ್ಲಿದ್ದೀರಿ, 30 ವರ್ಷಗಳ ಸತತ ಗೆಲುವಿನ ಹಾದಿಯಲ್ಲಿದ್ದೀರಿ ನೀವು. ಏನು ಧೈರ್ಯ ಏನ್ ನಿಮ್ಗೆ ಅಂತ, ಆ ಆಂತರಿಕ ಧೈರ್ಯ ಅನ್ನೋದು ಇದೆ ಅಂತ ಅನ್ಸುತ್ತೆ ನನಗೆ. ಯಾಕೆಂದ್ರೆ ನೀವು ತುಂಬಾ ಸರಳವಾಗಿ ಮಾತಾಡ್ತಾ ಇದ್ದೀರಿ, ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀರಿ. ನನಗೊಂದು ಕ್ಯೂರಿಯಾಸಿಟಿ ಮೇಡಮ್, ಏನ್ ಹೇಳ್ತೀರಿ ಇದಕ್ಕೆ? ನೀವು ಹೇಳಿದ ವರ್ಡ್ 100% ಸತ್ಯ. ಯಾಕೆಂದ್ರೆ ನಾನು ಇಂಡಿಯನ್ ಆಯಿಲ್ ಆಫೀಸರ್ ಹತ್ರ ಒಂದ್ಸರಿ ಹೀಗೆ ಮಾತಾಡ್ಬೇಕಾದ್ರೆ ನನ್ಗೆ ಅವ್ರು ಇದೇ ತರ ಹೇಳಿದ್ರು, ನೀನು ಇಷ್ಟು ಎಲ್ಲ ಎಜುಕೇಟೆಡ್ ಬಟ್ ವೈ ಆರ್ ಯು ಸೋ ಟಿಮಿಡ್, ತುಂಬಾ ನಿಮ್ಗೆ ನಾಚಿಕೆ ಸ್ವಭಾವ, ಹಿಂಗಿದ್ರೆ ನೀವು ಮುಂದೆ ಬರೋದು ತುಂಬಾ ಕಷ್ಟ, ಜನ ತುಳಿದ್ ಬಿಡ್ತಾರೆ ನಿಮ್ಮನ್ನ. ಸೊ ಸ್ವಲ್ಪ ಧೈರ್ಯದಿಂದ ಮಾಡಿ, ನಿಮ್ಗೆಲ್ಲಾ ನಾಲೆಜ್ ಇದೆ ಬಟ್ ಬಿ ಲಿಟಲ್ ಬೋಲ್ಡ್ ಅನ್ನೋದು ಯಾವಾಗ್ಲೂ ಹೇಳೋರು. ಅದಂತೂ ನಿಜ ಸತ್ಯ. ಹೆಣ್ಮಕ್ಳು ಬೋಲ್ಡ್ ಆಗೇ ಮುಂದೆ ಹೋಗ್ಬೇಕು, ಹೋಗಿ ನಿಂತು ಮಾಡಬೇಕು. ನಿಮ್ಮ ಸಕ್ಸಸ್ ಕೀ ಏನು ಅಂತ ಹಾಗಿದ್ರೆ? ಯಾಕಂದ್ರೆ ಸಾಫ್ಟ್ ಸ್ಪೋಕನ್ ನೀವು ಹೇಳಿದ್ರಿ, ಈಗ ಒಂದು ಎಕ್ಸಾಂಪಲ್ ಕೂಡ ಕೊಟ್ರಿ. ಏನು ಹಾಗಿದ್ರೆ ನಿಮ್ಮ ಈ ಸಕ್ಸಸ್ನ ಒಂದಷ್ಟು ಟಿಪ್ಸ್ ಹೆಣ್ಮಕ್ಳು, ಈಗ ನಿಮ್ಮ ಹಾಗೆ ಸೈಲೆಂಟ್ ಆಗಿರೋ ಹೆಣ್ಮಕ್ಳಿಗೆ, ಅಂದ್ರೆ ಜಾಸ್ತಿ ಸಂಕೋಚ ಸ್ವಭಾವ ಇರೋರಿಗೆ ಏನ್ ಟಿಪ್ಸ್ ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ಇದು ಒಂಥರ ಪ್ಲಸ್ ಪಾಯಿಂಟೇ ಇದೆ. ಈಗ ನನ್ನ ಬಿಸ್ನೆಸ್ ಅಲ್ಲಿ ಎಷ್ಟೋ ಜನ ನನ್ನ ನೋಡ್ಕೊಂಡು ಬರ್ತಾರೆ. ನಾನು ಆಫೀಸಲ್ಲಿ ಇದ್ರೂ ಕಸ್ಟಮರ್ಸ್ ಬಂದವರು ಪೆಟ್ರೋಲ್ಗೆ ಡೀಸೆಲ್ ಬಂದಾಗ ಮೇಡಮ್ ಇದ್ದಾರಾ, ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಒಳ್ಳೆಯವರು ಅವರು, ಒಂಥರ ಒಂದು ಫ್ಯಾಮಿಲಿ ಮೆಂಬರ್ ತರ ಅವರು ನನ್ನ ನೋಡ್ಕೊಂಡು ಬರ್ತಾರೆ. ಈವನ್ ನನ್ನ ಸ್ಟಾಫ್ ಜೊತೆ ಆಗ್ಲಿ ನಾನು ರೂಡಾಗಿ ಬಿಹೇವ್ ಮಾಡೋದು ಅದೆಲ್ಲ ಇಲ್ವೇ ಇಲ್ಲ. ಅವ್ರು ನನ್ನ ಹತ್ರ ಕೆಲಸ ಇವತ್ತಿಗೂ 25 ವರ್ಷದ ಓಲ್ಡ್ ಸ್ಟಾಫ್ ಇದ್ದಾರೆ ನನ್ನ ಹತ್ರ. ಸೊ ಅವ್ರು ಏನ್ ಹೇಳ್ತಾರೆ, ನನ್ಗೆ ಅಮ್ಮ ತರ ಇದಾರೆ ಇವರು. ಯಾವ್ದೇ ಏನಾದ್ರು ಒಂದು ತಪ್ಪು ಮಾಡಿದ್ರು ಅಲ್ಲಿ ಬೈದ್ವಿ ಮುಗೀತು ಅಷ್ಟೇ. ಸೊ ದೇ ಆಲ್ ಫೀಲ್ ವೆರಿ ಪ್ರೌಡ್. ಈ ತರ ನನ್ಗೆ ಎಲ್ಲೂ ಯಾವ ಡೀಲರ್ ಯಾವ ಓನರು ಸಿಕ್ಕಲ್ಲ. ಎಷ್ಟೋ ಬಂದ್ ಕಡೆ ಮಾಡಿ ಬಂದಿರ್ತೀವಿ ಕೆಲಸ, ಬಟ್ ನಿಮ್ ತರ ಯಾರು ನಮ್ಗೆ ಸಿಕ್ಕಲ್ಲ ಮೇಡಮ್. ಒಂದು ಸಾಫ್ಟ್ ಸ್ಪೋಕನ್ ಅದು ಅಂತ ಆ ನೇಚರ್ ಇಷ್ಟಪಡ್ತಾರೆ ತುಂಬಾ ಜನ. ನಿಮ್ಮ ಬಂಕಲ್ಲಿ ಎಷ್ಟು ಮಹಿಳಾ ಸಿಬ್ಬಂದಿ ಇದ್ದಾರೆ ಮ್ಯಾಮ್? ಎಷ್ಟು ಜನಕ್ಕೆ ಮಹಿಳೆಯರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ? ಒಂದು 6 ಜನ ಇದ್ದಾರೆ. ಓಕೆ, ಅವ್ರು ಏನ್ ಹೇಳ್ತಿರ್ತಾರೆ? ಯಾಕಂದ್ರೆ ನಿಮ್ಮನ್ನ ರೋಲ್ ಮಾಡಲ್ ಆಗಿ ತಗೊಂಡ್ರೋ ಉದಾಹರಣೆಗಳು ಇರುತ್ತೆ ಅನ್ಸುತ್ತೆ. 6 ಜನ ಮಹಿಳೆಯರಿದ್ದಾರೆ. ಅವರಿಗೆ ಜನರಲ್ ಶಿಫ್ಟ್ ಅಂತ ಕೊಟ್ಟಿದ್ದೀನಿ. ಸೊ ಯಾಕಂದ್ರೆ ರಾತ್ರಿ ಹೊತ್ತು ಹೋಗೋಕೆ ಬರೋಕೆ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಸೊ ಜನರಲ್ ಶಿಫ್ಟಿಗೆ ಬಂದು ಹೋಗ್ತಾರೆ. ಸೊ ಅವ್ರ ಹತ್ರ ಏನು ಒಂದು ಕನ್ಸರ್ನ್ ಅಂದರೆ ಪಾಪ ಅವ್ರ ಮನೆಯಲ್ಲೂ ದುಡಿಬೇಕು, ಇಲ್ಲೂ ಬಂದು ಮಾಡಬೇಕು. ಹಾಗಾಗಿ ಆ ಒಂದು ಕನ್ಸರ್ನ್ ಪ್ಲಸ್ ಇನ್ನೊಂದು ಅವ್ರಿಗೆ ಹೆಂಗಿದೆ ಅಂದರೆ ನಮ್ಮ ಬಂಕಲ್ಲಿ ಪ್ರತಿನಿತ್ಯ ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಮತ್ತು ಅವ್ರ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅವರಿಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮಗೆ ನಮ್ಮ ಮನೇಲಿ ಬರ್ಡೇ ಮಾಡಲ್ಲ ಮೇಡಮ್, ಇಲ್ಲಿ ನೀವು ನಮ್ಮ ಅಮ್ಮನ ಥರ ನಮ್ಗೆ ಎಷ್ಟು ಚೆನ್ನಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಮತ್ತು ಒಂದು ಲೇಬರ್ಸ್ ಡೇ ಆಯಿತು. ಸೊ ಲೇಬರ್ಸ್ ಡೇಗೆ ವಿ ಸಿ ದಟ್ ವಿ ವಿಲ್ ಬುಕ್ ದ ಟೇಬಲ್ ಇನ್ ನೈಸ್ ಸ್ಟಾರ್ ಹೋಟೆಲಲ್ಲೇ ಅವರಿಗೆ ಊಟ ಕೊಡಿಸ್ಬೇಕು ಅನ್ನೋ ಒಂದು ಆ ಥರದಲ್ಲಿ. ಹಾಗಾಗಿ ಅಂಥ ವಿಷಯಕ್ಕೆಲ್ಲ ಈಗ ನನ್ನ ಮಗ ಅದನ್ನೆಲ್ಲ ಅವ್ನು ನೋಡ್ಕೋತಾನೆ. ಸೊ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ದು ಅಥವಾ ಹೊರಗಡೆ ಸ್ಟಾಫ್ದು ಒಂದು ಏನು ಬೇಕಂದ್ರೂ ಅದನ್ನೆಲ್ಲ ಅವ್ನು ನೋಡ್ಕೋತಾನೆ. ಹಾಗಾಗಿ ಅವನ ಸಪೋರ್ಟು ನನಗೆ ತುಂಬ ಇದೆ. ಮ್ಯಾಮ್, ಇನ್ನೊಂದು ಕಡೆ ಮಹಿಳೆಯರ ಜೊತೆಗೆ ಪುರುಷರು ಕೂಡ ಎಂಪ್ಲಾಯೀಸ್ ಇದ್ದಾರೆ ಬಂಕ್ನಲ್ಲಿ. ಅವ್ರಿಗೆ ಅವ್ರು ಯಾವ ರೀತಿಯಾಗಿ ನಿಮ್ಮ ಸಪೋರ್ಟಿಗೆ ನಿಲ್ತಾರೆ? ಏನು ಹೇಳ್ತೀರಿ ನಿಮ್ಮ ಪುರುಷ ಸಿಬ್ಬಂದಿ ಬಗ್ಗೆ? ಇದಕ್ಕೆ ಹೇಳಬೇಕು ಅಂತಂದರೆ, ಈಗ ಏನು ಒಂದು ತೊಂದರೆ ಆಯಿತು, ಒಂದು ಗಲಾಟೆ ಆಯಿತು ಬಂಕಲ್ಲಿ ಅಂದರು, ಅವರು ಮೋಸ್ಟ್ ಆಫ್ ದ ಟೈಮ್ ನನ್ನ ತನಕ ಅವ್ರು ಬರೋದೇ ಇಲ್ಲ. ನಮ್ಮ ಮೇಡಮ್ಗೆ ಒಂದು ಮಾತು ಬರಬಾರ್ದು ಅನ್ನೋ ಕಾರಣ ಅವ್ರಿಗಿದೆ. ಸೊ ಹಾಗಾಗಿ ಅವ್ರು ಅಲ್ಲೇ ಎಲ್ಲ ಸಾಲ್ವ್ ಮಾಡಿಕೊಂಡು ತೀರಾ ಇನ್ನು ಬೇಕಾದ ವಿಷಯ ಆದರೆ ಬರ್ತಾರೆ. ಬಟ್ ಅವರಿಗೂ ನಮ್ಮ ಮೇಡಮು ನಮ್ಮ ಅಮ್ಮ ಅನ್ನೋದೇ ಅವ್ರು ಹೇಳೋದು ಬಂಕಲ್ಲಿ. ನಮಗೆ ಅಮ್ಮ ಥರ ಅಂತಾನೆ ಹೇಳ್ತಾರೆ. ಬಂಕ್ ಆರಂಭ ಆದಾಗಿಂದ ಇದ್ದವರು ಈಗಲೂ ಇದ್ದಾರೆ? ಈಗಲೂ ಇದ್ದಾರೆ. ಈಗಲೂ ಆವಾಗ ಒಂದು 25 ವರ್ಷದಲ್ಲಿ ಸೇರಿದವರು ಈಗ 50 ವರ್ಷದವರಾಗಿದ್ದಾರೆ. ಈಗಲೂ ನನ್ನ ಜೊತೆ ಇದ್ದಾರೆ. ಇದುವರೆಗೂ ಏನು ನಿಮ್ಮ ಹಾಗೆ ಅನೇಕರು ಓನರ್ಶಿಪ್ ಅನ್ನ ತಗೊಂಡಿರ್ತಾರೆ ಮಹಿಳೆಯರು ಇಂಡಿಯನ್ ಆಯಿಲ್ ಪೆಟ್ರೋಲಿಯಂ ಲಿಮಿಟೆಡ್ ಕಡೆಯಿಂದ. ಇದುವರೆಗೂ ಆ ಸಂಸ್ಥೆ ಗುರುತಿಸಿ ನಿಮ್ಮನ್ನ ಅಭಿನಂದಿಸಿದ್ದು ಆ ಥರದ್ದು ಏನಾದರೂ ಕ್ಷಣಗಳಿದ್ರೆ ಶೇರ್ ಮಾಡ್ಬೋದಾ ನಮ್ಮ ಜೊತೆಗೆ? ಈಗಾಗಲೇ ಸುಮಾರು ಅವಾರ್ಡ್ಗಳು ಬಂದಿದೆ. ಸೊ ನಾನು ಸ್ಟಾರ್ಟ್ ಮಾಡಿದಾಗಿಂದ 3 ತಿಂಗಳಿಗೆ 6 ತಿಂಗಳಿಗೇನೆ ಮೇಡಮ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ, ಸೇಲ್ಸ್ ತುಂಬ ಚೆನ್ನಾಗಿದೆ ಅಂತ ಅವಾರ್ಡ್ ಎಲ್ಲ ಬಂದಿದೆ. ಈಗ ಲೇಟೆಸ್ಟಾಗಿ ಅವಾರ್ಡ್ ಬಂದಿದೆ ಅಂದರೆ ಇಂಡಿಯನ್ ಆಯಿಲ್ ಚೇರ್ಮನ್ ಅವ್ರ ಕೈಯಿಂದ ಒಂದು ಚೇರ್ಮನ್ ಪ್ಯಾನಲ್ ಅವಾರ್ಡ್ ಅಂತ ಬಂದಿದೆ. ಸೊ ಇಟ್ ಈಸ್ ರಿಯಲಿ ವೆರಿ ಒಂಥರ ಅದೆಷ್ಟು ಪ್ರೌಡ್ ಮೂಮೆಂಟ್ ಅಂತಂದ್ರೆ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ನಷ್ಟು ಹೆಚ್ಚಾಗಲಿ ಅಂತ ಯಶಸ್ಸು ಸಾಧನೆ ನಿಮ್ದಾಗಲಿ. ಸೊ ಅದಕ್ಕೆ ಅವರು ರಾಜಸ್ಥಾನಿಗೆ ಬುಕ್ ಮಾಡ್ತಾರೆ, ಅವರೇ ಎಲ್ಲ ಟಿಕೆಟ್ ಬುಕ್ ಮಾಡಿ ಅಲ್ಲಿ ಹೋಗಿ ಇಂಡಿಯನ್ ಆಯಿಲ್ ಚೇರ್ಮನ್ ಬಂದು ಚೇರ್ಮನ್ ಕೈಯಿಂದ ನಮಗೆ ಅವಾರ್ಡನ್ನು ಕೊಡಿಸ್ತಾರೆ.
ಸೊ ದಟ್ ಈಸ್ ಒನ್ ಆಫ್ ದ ಮೋಸ್ಟ್ ಮೆಮೊರಬಲ್ ಗಿಫ್ಟ್ ಅವಾರ್ಡ್ ಅಂತ. ಅದಕ್ಕಿಂತ ಮೀರಿದ ಅವಾರ್ಡ್ ಇಂಡಿಯನ್ ಆಯಿಲ್ ಅಲ್ಲಿ ಇಲ್ಲ. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅವಾರ್ಡ್ ಅಂತ ಆ ಥರ. ಇನ್ನೊಂದೆರಡು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಒಂದು ತಗೊಂಡಿದ್ದೀನಿ, ಮತ್ತೆ ವುಮೆನ್ ಆಂಟರ್ಪ್ರಿನರ್ ಅಂತ ವುಮೆನ್ಸ್ ಡೇಗೆ ಅವಾರ್ಡ್ ತಗೊಂಡಿದ್ದೀನಿ. ಮತ್ತೆ ನಮ್ಮ ಬಂಕಿಗೆ ಸುಧಾ ಬೆಳ್ವಾಡಿ ಮೇಡಮ್ ಅವ್ರು ಬಂದಿದ್ದಾರೆ, ಮತ್ತೆ ಡಾಕ್ಟರ್ ಶಾಂತಲಾ ಅಂತ, ಶಿ ಇಸ್ ಅ ವೆರಿ ಗುಡ್ ಸರ್ಜನ್. ಸೊ ಇವರೆಲ್ಲ ಒಂದು ರೀತಿ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಮ್ಯಾಮ್, ಈಗ ಪೆಟ್ರೋಲ್ ಬಂಕ್ ಅಂದ ಕೂಡಲೇ ಸಾಕಷ್ಟು ಬಂಕ್ಗಳಿರುತ್ತೆ, ಅಲ್ಲಿ ಸರಿಯಾದ ಪ್ರಮಾಣದ ಒಂದು ಪೆಟ್ರೋಲ್ಗಳನ್ನು ಹಾಕಲ್ಲ, ಮೋಸ ಮಾಡ್ತಾರೆ ಅಥವಾ ಕಲಬೆರಕೆ ಮಿಕ್ಸ್ ಆಗುತ್ತೆ, ಇಂತಹದ್ದೆಲ್ಲ ಒಂದಷ್ಟು ಅಪನಂಬಿಕೆಗಳಿರುತ್ತೆ. ಅದೆಲ್ಲವನ್ನ ಮೀರಿ ಯಾವ ರೀತಿಯಾಗಿ ಕಸ್ಟಮರ್ಸ್ಗೆ ಒಂದು ಒಳ್ಳೆ ಸೇವೆಯನ್ನು ಕೊಡೋದ್ರಲ್ಲಿ ನಿಮ್ಮ ಬಂಕ್ ಯಶಸ್ವಿ ಅಂತ ಹೇಳ್ತೀರಿ ನೀವು? ಎಷ್ಟು ಪ್ರೌಡ್ ಫೀಲ್ ಮಾಡ್ತೀರಿ? ಕಳ್ಳಬೆರಕೆ ಅದೆಲ್ಲ ಈ ಕಾಲಕ್ಕೆ ಏನೂ ನಡೆಯೋಲ್ಲ, ಆ ಥರ ಏನೂ ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು. ಮತ್ತು ಆಯಿಲಲ್ಲಿ ಮಿಕ್ಸಿಂಗ್ ಆಗಲಿ, ಆ ಬಂಕಲ್ಲಿ ಜಾಸ್ತಿ ಈ ಬಂಕಲ್ಲಿ ಕಡಿಮೆ ಅನ್ನೋದು ಸುಳ್ಳು. ಎಲ್ಲ ಕಡೆ ಆಟೋಮೇಷನ್ ಇದೆ. ಆಟೋಮೇಷನ್ ಅಂತಂದರೆ ಏನು ಇಲ್ಲಿ ಹಾಕಿರ್ತೀವಿ ಅಲ್ಲ ಸಿಸ್ಟಮಲ್ಲಿ ಎಲ್ಲ ರೆಕಾರ್ಡ್ ಆಗಿರುತ್ತೆ, ಎಷ್ಟು ತಿಂಗಳದ್ದು ಬೇಕಾದರೂ ನಮಗೆ ಆ ರೆಕಾರ್ಡ್ ಸಿಕ್ಕತ್ತೆ. ಹಾಗಾಗಿ ಏನಂದರೆ ನಾನು ಕಸ್ಟಮರ್ಸಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಪೆಟ್ರೋಲ್ ಡೀಸೆಲ್ಗೆ ಹೋದಾಗ ನೀವು ಮೈ ಮರೆಯದೆ ಫಸ್ಟು ನೀವು ಝೀರೋನ ಎನ್ಶೂರ್ ಮಾಡ್ಕೊಳ್ಳಿ. ಎಷ್ಟು ಬೇಕು ಏನು ಬೇಕು ನೀವು ಅವ್ರನ್ನ ಕೇಳಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬರ್ತಾರೆ, ಅವ್ರ ಫೋನಲ್ಲಿ ಅವ್ರು ಇದ್ಬಿಡ್ತಾರೆ ಅಥವಾ ಅವ್ರ ಫ್ಯಾಮ್ಲಿ ಜೊತೆ ಇರ್ತಾರೆ, ಏನೂ ಕೇಳಲ್ಲ, ಎಷ್ಟು ಬೇಕು ಕೇಳಲ್ಲ, ಅಥವಾ ಡೀಸೆಲ್ ಪೆಟ್ರೋಲ್ ಅಂತಲೂ ಕೇಳಿರಲ್ಲ. ಆಮೇಲೆ ಎಲ್ಲ ಆಗಿದ್ಮೇಲೆ ನಾನು ನೋಡಿಲ್ಲ, ಝೀರೋ ನೋಡಲಿಲ್ಲ, ನೀವು ಕಡಿಮೆ ಹಾಕಿದ್ದೀರಾ, ಹಾಕೇ ಇಲ್ಲ, ನಂಗೆ ಮೈಲೇಜೇ ಬಂದಿಲ್ಲ ಅಂತಾರೆ. ಆ ಥರ ಏನೂ ಚಾನ್ಸ್ ಇಲ್ಲ. ಎನಿ ಟೈಮ್ ನೀವು ಬಂದು ನಮ್ಮನ್ನು ಕೇಳಿದ್ರೆ ನಮ್ಗೆ ಆಟೋಮೇಷನ್ ಇರುತ್ತೆ, ಅದರಲ್ಲಿ ಎಲ್ಲ ರೆಕಾರ್ಡ್ಸ್ ಇರುತ್ತೆ, ನಾವು ತೆಗೆದು ಕೊಡ್ಬೋದು ಅವರಿಗೆ. ಯೂಶ್ವಲಿ ಜನಕ್ಕೆ ಅನ್ಸುತ್ತೆ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು, ಹೆಣ್ಣಾಗಲಿ ಗಂಡಾಗಲಿ, ಬಂಡವಾಳ ಬೇಕು ಅಂತ. ದುಡ್ಡಿಲ್ಲದೆ ಏನೂ ಆಗಲ್ಲ ಅಂತ ಹೇಳ್ತೀರಿ. ದುಡ್ಡಿದ್ರೆ ಮಾತ್ರ ದೊಡ್ಡ ದೊಡ್ಡ ಉದ್ಯಮವನ್ನ ನಾವು ಅದಕ್ಕೆ ಕಾಲಿಟ್ಟು ಯಶಸ್ಸನ್ನ ಪಡೆದುಕೊಳ್ತೀವಿ ಅಂತ ಏನು ಹೇಳ್ತೀರಿ ಅಂತವ್ರಿಗೆ? ದುಡ್ಡು ಎಷ್ಟು ಮುಖ್ಯ? ನಾನು ದುಡ್ಡು ಮುಖ್ಯ ಇದೆ ಇಲ್ಲ ಅಂತ ಹೇಳಲ್ಲ, ಬಟ್ ನಾನು ಎಲ್ಲರಿಗೂ, ಎಲ್ಲ ಮಹಿಳೆಯರಿಗೆ ಏನು ಹೇಳ್ತೀನಿ, ತುಂಬಾ ಸಾಲ ಮಾಡಿಕೊಂಡು ಬಿಸ್ನೆಸ್ಸಿಗೆ ಕೈ ಹಾಕಬೇಡಿ. ಯಾವಾಗಲೂ ಏನಾಗ್ಬಿಡುತ್ತೆ, ಬಡ್ಡಿಯಿಂದ ಬಡ್ಡಿ, ಸ್ಮಾಲ್ ಅಮೌಂಟಲ್ಲಿ ನೀವು ಸ್ಟಾರ್ಟ್ ಮಾಡಿ, ಸ್ಮಾಲ್ ಅಮೌಂಟಲ್ಲಿ ಸ್ಟಾರ್ಟ್ ಮಾಡಿ. ಅದನ್ನು ಬರೋದ್ರಲ್ಲಿ ಅದನ್ನು ಖರ್ಚು ಮಾಡಿದೆ ಅದು ಇನ್ನೊಂದಕ್ಕೆ ಹಾಕ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನನಗೆ ಲೋಡಿಗೆ ಎಷ್ಟು ಬೇಕಷ್ಟು ನಾನು ಸಾಲನೇ ಇವತ್ತು ಸಾಲ, ಕ್ರೆಡಿಟ್, ಅದು ಓಡಿಸ್ ಎಲ್ಲ ಇದ್ದೇ ಇರತ್ತೆ ನಮ್ದು. ಫಸ್ಟ್ ಅಮೌಂಟನ್ನು ನಾವು ಏನು ಸಾಲ ಅಂತ ತೊಗೊಂಡಿರ್ತೀವಿ ಅದರಲ್ಲಿ ಇನ್ನಷ್ಟು ನಾವು ಲೋಡ್ ತೊಗೊಂಡಾಗ ಇದನ್ನು ತೀರ್ಸೋದಕ್ಕೆ ಫಸ್ಟು ನೋಡ್ಕೊಳ್ಳಿ. ಇದನ್ನು ತೀರ್ಸ ನಂತರ ಮತ್ತೊಂದು ಕೆಲವ್ರು ಏನು ಮಾಡಿಬಿಡ್ತಾರೆ, ಒಂದೇ ಸಮ 25-30 ಲಕ್ಷ ಲೋನ್ ತೊಗೊಂಡು ಬಿಸ್ನೆಸ್ ಆಗದೆ ಇದ್ದರೆ ಇದಕ್ಕೆ ಸಾಲ, ಇದಕ್ಕೆ ಬಡ್ಡಿ ಅಂತ ತುಂಬ ಮಾಡ್ಕೋತಾರೆ. ಎಸ್ ಮೇಡಮ್. ಎಸ್ ಕೌಶಿಕ್ ಸರ್, ಕಡೆಯದಾಗಿ ಅಮ್ಮನಿಗೆ ಬೆಂಗಾವಲಾಗಿ ನಿಂತಿದ್ದೀರಿ ನೀವು, ಅಮ್ಮನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಮ್ಮನ ಸಾಧನೆ ನೋಡ್ತಾ ಇದ್ರೆ ಒನ್ ವರ್ಡ್ ಆನ್ಸರ್ ನೀವು ಲಾಸ್ಟ್ ಹೇಳೋದಾದ್ರೆ. ಇಲ್ಲಿವರೆಗೂ ಏನು ಮಾಡಿದರೆ ಇಟ್ಸ್ ಗುಡ್, ಇಟ್ಸ್ ಎಕ್ಸಲೆಂಟ್. ನಾನು ಅವ್ರಿಗೇನು ಹೇಳಷ್ಟು ನಾನು ಇಲ್ಲ ಅನ್ಕೊತೀನಿ, ಬಿಕಾಸ್ ಅವ್ರು ಏನು ಮಾಡಿದ್ದಾರೆ ಇಲ್ಲಿವರೆಗೂ ಐ ಫೈನ್ ಎವ್ರಿಥಿಂಗ್ ಫೈನ್. ಅವ್ರು ಏನು ಮಾಡ್ತಾರೆ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಇಟ್ಸ್ ಆಲ್ ಗುಡ್. ಇನ್ನು ಮುಂದೆನೂ ಏನು ಮಾಡ್ತಾರೆ, ಏನೇ ಮಾಡಲಿ ಐ ಥಿಂಕ್ ಇಟ್ ವಿಲ್ ಬಿ ದ ಬೆಸ್ಟ್. ಸೊ ಅವ್ರು ಏನು ಮಾಡಿದ್ರು ಅವರಿಂದ ನಾನಿದ್ದೇನೆ ಎನಿ ಟೈಮ್. ಗುಡ್ ಗುಡ್, ತುಂಬ ಚೆನ್ನಾಗಿ ಹೇಳಿದ್ರಿ, ತುಂಬ ಖುಷಿ ಆಯಿತು ಕೇಳಿ. ಇಬ್ರಿಗೂ ಕೂಡ ನಿಮ್ಮ ಬ್ಯುಸಿ ಶೆಡ್ಯೂಲ್ಗಳಲ್ಲಿ ಬಿಡುವು ಮಾಡಿಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆದ್ರಿ. ನಿಮ್ಮ ಒಂದು ಸಾಧನೆ ಕುರಿತಾಗಿ ಅನೇಕ ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಅನಿಸಿಕೆ, ನಿಮ್ಮಲ್ಲಿರುವಂತಹ ಒಂದು ಸಾಧನೆಯ ಸಣ್ಣ ಸಣ್ಣ ಮೌಲ್ಯಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಇಬ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತೀರಿ ವಿಸ್ತಾರ ನ್ಯೂಸ್, ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.